ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಒಂದನೇದು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಏನಿದೆ, ನರೇಗಾ ಯೋಜನೆ, ಇದು UPA ಸರ್ಕಾರ ವಿಶೇಷವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷದ ಒಂದು ಕನಸಿನ ಕೂಸಿದು. ಇವತ್ತು ತಾವೆಲ್ಲರೂ ಗಮನಿಸಿದ್ದೀರಿ, ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಂದ ಮೇಲೆ ಎಷ್ಟು ಬದಲಾವಣೆ ಇವತ್ತು ಸಹ ಗ್ರಾಮಗಳಲ್ಲಿ ಆಗಿದೆ. ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಬೇರೆ ಬೇರೆ ಕಡೆ ಅವತ್ತು ವಲಸೆ ಹೋಗಲಿಕ್ಕೆ ಸಾಧ್ಯ ಆಗಲಾದಂಥ ಜನರಿಗೆ ಸ್ಥಳೀಯ ಉದ್ಯೋಗನೂ ಸಿಗಬೇಕು ಮತ್ತು ಅಲ್ಲಿ ಅಭಿವೃದ್ಧಿನೂ ಆಗಬೇಕು. ಹೀಗೆ ಒಂದು ಸುಂದರವಾದಂಥ ಯೋಜನೆ ಇದು. ಇಂಥ ಸುಂದರವಾದಂಥ ಒಂದು ಅರ್ಥಪೂರ್ಣವಾದಂಥ ಯೋಜನೆ ಭಾಳಷ್ಟು ಯಶಸ್ಸನ್ನು ಕಂಡು ಎಲ್ಲರೂ ಕೂಡ ಇದನ್ನು ಮಾಡ್ತಾಯಿದ್ರು. ಬಹುಶಃ BJPಯವರಿಗೆ ಇದು ಬಹುಶಃ ಆಗಿ ಬರ್ತಾ ಇಲ್ಲ. ಅವರು ಕೂಡ ಸ್ವಲ್ಪ ದಿವಸ ಮಾಡಿದರು, ಅದಕ್ಕೆ ಹೆಚ್ಚಿನ ಹಣ ಕೊಟ್ಟರು, ಹಿಂದಡೆ ಕಡಿಮೆ ಮಾಡಿದರು. ಈಗ ಒಂದು ದೇಶದ ಭಾವನೆ ಇಟ್ಕೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂಥ ಮಹಾತ್ಮ ಗಾಂಧಿಯವರು ಫಾದರ್ ಆಫ್ ದ ನೇಷನ್ ಅಂತೀವಿ ನಾವು, ರಾಷ್ಟ್ರಪಿತ ಅಂತ ಹೇಳಿ ಮಾತಾಡ್ತಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನು ಬದಲಾವಣೆ ಮಾಡೋ ಮೂಲಕ ತಮ್ಮ ಅತ್ಯಂತ ಕೀಳು ಮಟ್ಟದ ಒಂದು ರಾಜಕಾರಣವನ್ನು ಮಾಡಿದ್ದಾರೆ. ತಾವು ಎಷ್ಟು ಕೆಳಮಟ್ಟಕ್ಕೆ ನಾವು ಇಡಲಿಕ್ಕೆ ಸಾಧ್ಯ ಆದಂಥದ್ದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಬಗ್ಗೆ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ. ಗ್ರಾಮಸ್ಥರು, ವಿಶೇಷವಾಗಿ ಗ್ರಾಮೀಣ ಜನ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಭಾಳಷ್ಟು ಒಂದು ಒಲವಿದೆ ಅವ್ರಿಗೆ, ಅದರಿಂದ ಅನುಭವಿಸಿದ್ದಾರೆ, ಅದರಿಂದ ಉಪಯೋಗ ಏನಾಗಿದ್ದಾವೆ ಅಂತೇಳಿ. ಹೀಗಾಗಿ ಇದು ಒಂದು ದೊಡ್ಡ ಆಂದೋಲನ ಆಗಿ ಇವತ್ತು ಸಹ ಪರಿವರ್ತನೆ ಆಗ್ತದೆ. ನೋಡಿ, ನಿಮ್ಗೆ ಗೊತ್ತಿದೆಯಲ್ಲ, ಸುಮ್ಮನೆ ಅದು ಏನೂ ಕೇಸ್ ಇಲ್ಲ, ಇದು ಏನ್ರಿ ಫ್ರಿವ್ಲೆಸ್ ಕೇಸ್ ಅಂತ ಹೇಳಿ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡೋಕ್ಕೂ ತಯಾರಿಲ್ಲ. ಇದೇನು ತೋರಿಸ್ತದೆ ಅಂದರೆ ಇವರು ವಿಂಡಿಕ್ಟಿವ್ ಆ್ಯಕ್ಷನ್ಸ್ ತೋರಿಸ್ತದೆ. ಇವರು EDಯನ್ನು, CBIನ, IT ದುರುಪಯೋಗ ಪಡಿಸ್ಕೊಂಡು ವಿರೋಧಿಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತದೆ, ಅದನ್ನು ಉಪಯೋಗಿಸ್ತಾ ಇದೆ. BJP ಅಂಗ ಪಕ್ಷಗಳಾಗಿದ್ದಾವೆ. ಮತ್ತು ಇದೆಲ್ಲಕ್ಕಿಂತ ದೊಡ್ಡದಾಗಿದೆ ಅಂದರೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ 10,000 ರೂಪಾಯಿನ ಅಫಿಷಿಯಲ್ ಆಗಿ ಇವತ್ತು ಸಹ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅದು ಏನಂತ ಲಂಚ ಕೊಟ್ಟ ಥರ ಆಗಿ ಮತಗಳು ಸಹ ಖರೀದಿ ಮಾಡಿದಂಥ ಅಫಿಷಿಯಲ್ಲೇ ಖರೀದಿ ಮಾಡಿದ್ದಾರೆ. ಆಗ ಇಲೆಕ್ಷನ್ ಕಮಿಷನ್ ಕಣ್ಮುಚ್ಕೊಂಡು ಕೂತಿದೆ. ಬಹುಶಃ ಇಂಥ ಇಲೆಕ್ಷನ್ ಕಮಿಷನ್ನು, ಇಂಥ ಆ್ಯಕ್ಷನ್ನು ಬಹುಶಃ ಯಾರೂ ಇದು ಮಾಡಲಿಕ್ಕಿಲ್ಲ. ಇದನ್ನು ಕೂಡ ನಾವು ಜನರ ಹೋರಾಟನೂ ಮಾಡ್ತೀವಿ, ಕಾನೂನು ಹೋರಾಟನೂ ಕೂಡ ಮಾಡ್ತೀವಿ. ಈ ಬಿಹಾರ್ ಚುನಾವಣೆ ಏನು ಗೆದ್ದಿದಾರ ಅದು ರದ್ದಾಗಬೇಕಾಗ್ತದೆ. ಯಾಕಂದರೆ ಹಣ ಕೊಟ್ಟು ಚುನಾವಣೆ ನಡೆದಾಗ, ಈಗ ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೀವಿ, ಚುನಾವಣೆ ನಂತರ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಚುನಾವಣೆ ಸಂದರ್ಭದಲ್ಲಿ ಇದು ಯಾವ ನ್ಯಾಯ ಇದು ಅಂದರೆ ಎಲ್ಲಿ ಮಟ್ಟಕ್ಕೆ ನಾವು ಇಳಿದಿದ್ದೀವಿ. ಇದು BJPಯ ಅಧಪತನ ಇವತ್ತು ಸಹ ಪ್ರಾರಂಭ ಆಗಿದೆ. ಜನ ಭಾಳಷ್ಟು ಸಹಿಸ್ಕೊಂಡಿದ್ದಾರೆ, ಭಾಳಷ್ಟು ನೋಡಿದ್ದಾರೆ. ಬರುವಂಥ ದಿವಸಗಳಲ್ಲಿ ಇವತ್ತು ಸಹ BJP ಈ ದೇಶದಲ್ಲಿ ನಿರ್ಣಾಮ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.